ಚೊಣ್ಣಿನೇ ಸೈಲ್ ಆತಾವತ್ರಿ ನಮ್ಮ ಗಡೀರಿ ಹೆಂಗದ ನೋಡ್ರಿ ಗಡೀರಿ ಹೆಂಗದ ಏ ಪಿಂಟು ಮಾಸ್ತಾರ ಯಾರು ಕುಸ್ತಿ ಹಿಡಿತಾರ ಸಾಮಾನ್ಯವಾಗಿ ಬರಲ್ಲ ಒಬ್ಬ ಕವಿ ಪದ ಮಾಡ್ತಾನ ಏನಂತ ಮಾಡ್ತಾನ ಏನತ್ರಿಪ್ಪ ಹೇಡಿಗೆ ಹಾಲುಣಿಸಿ ಫಳೆದಾಗ ಬಿಟ್ಟರ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಲು ಮತದ ಮೂಲ ಗುರುವಾಗಿರುವಂತ ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿಯ ಪುಣ್ಯಭೂಮಿಯಲ್ಲಿ ನೆಲೆಸಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಇವರು ಸ್ವರ್ಗದಿಂದ ಶಿವ ಪಾರ್ವತಿಯನ್ನೇ ಈ ಧರಣಿಗಿಳಿಸಿ ಇಳಿಸಿ ಪ್ರತಿ ವರ್ಷ ದೀಪಾವಳಿ ಅಮಾವಾಸ್ಯೆ ದಿವಸ ರಾತ್ರಿ ಹೌದು 12 ಗಂಟೆ ಸಮಯಕ್ಕೆ ಶಿವ ಪಾರ್ವತಿ ಕಡೆಯಿಂದ ಮುಂಡಾಸದ ಪದವಿ ಪಡೆದಿರುವಂತ ಯಾರಿಪ್ಪ ನನ್ನಪ್ಪ ಮುತ್ಯ ಮೈಮಾಂತಕ ಮಾಳಿಂಗರಾಯನ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಪವಿತ್ರ ಭಕ್ತರ ಮನೆಯಲ್ಲಿ ಆಗಮನಾಗಿರುವಂಥ ಇವ್ರು ಯಾರಿಪ್ಪ ಈ ನಾಡಿನ ನೊಂದ ಭಕ್ತರ ಮನದೊಳಗ ನಂದಾದೀಪನಾಗಿ ಬೆಳಗಿ ಬೇಡಿದ ಭಕ್ತರಿಗೆ ಕಾಮಧೇನು ಕಲ್ಪ ವೃಕ್ಷರಾಗಿ ನಿಮ್ಮೆಲ್ಲರ ಬಾಳಿಗೆ ಬೆಳಕು ನೀಡಿರುವಂತ ಯಾರಿಪ್ಪ ಹೊನ್ನೂರು ಸಿದ್ಧನ ಪವಿತ್ರ ಪಾದಾರವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರುವಂತ ಸಮಸ್ತ ಸುತ್ತಮುತ್ತ ಹಳ್ಳಿಗಳಿಂದ ಹುಲಜಂತಿ ಉಮದಿ ಸೊಡ್ಡಿ ಶಿವಣಗಿ ಅನೇಕ ಗ್ರಾಮಗಳಿಂದ ಬಂದು ಕೂಡಿರುವಂತ ತಾವೆಲ್ಲ ಪುಣ್ಯಾತ್ಮರ ಚೈತನ್ಯ ಜ್ಯೋತಿ ಪರಮಾತ್ಮನಿಗೆ ಹೌದ್ರಿಪ್ಪ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಕೂಡಿದ್ರು ಕೂಡ ಥೋಡೆ ಮಂದಿ ಮಕ್ಕೊಂಡು ಥೋಡೆ ಮಂದಿ ಮಾತಿಗೆ ಹತ್ತಿರುವಂತ ನಾವು ಹೇಳಿದ್ರು ಗೊತ್ತಿಲ್ಲ ನೋಡ್ರಿ ಯಾರಿಗಾರ ಹೇಳಕತ್ತಾರ ನಮ್ಮ ಅವ್ವಗಳು ನಡೆದಾರಿಪ್ಪ ಅದು ಅವ್ರ ಹತ್ತಾರ ನೀವು ಒದರಾಡ್ರಿ ನಮ್ಗೇನು ಮಾಡ್ತಾವ ನಾವು ಮಾತಾಡ್ತೀವಿ ಹೋತಾರ ಹೌದು ಈ ಕಡೆ ಲಕ್ಷ ಕೊಡ್ರಿ ಅವ್ರ ಮಕ್ಕಳು ಅವ್ರಿಗೆ ಎಬ್ಬಸ್ಬೇಡ್ರಿ ಯಾವ ನೀವು ಮಕ್ಕೊಂಡಲ್ಲೇ ನೋಡು ಹೌದು ಮಕ್ಕೊಂಡ ಇಲ್ಲಿಗೆ ಬಂದದ ನಮ್ಮ ಪರಿಸ್ಥಿತಿ ಒಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರುವಂತ ಸಮಸ್ತ ಗುರು ಹಿರಿಯರೇ ಜೊತೆ ಹಾಡುವಂತ ಶ್ರೇಷ್ಠ ಕಿರಿ ವಯಸ್ಸಿನಲ್ಲಿ ಅತ್ಯಂತ ಅಭ್ಯಾಸ ಮಾಡಿಕೊಂಡು ಮಾತಿನಲ್ಲಿ ಚತುರ ಸ್ಥಾನ ಪಡೆದಿರುವಂತ ಕುಂಬಾರಿ ಗ್ರಾಮದ ಘೇನ ಸಿದ್ದೇಶ್ವರ ಕಲಾಗಾಯನ ಸಂಘ ಒಳಗೊಂಡು ಒಟ್ಟಿನಲ್ಲಿ ಅವರಿವರನ್ನದೇ ಈ ಕಾರ್ಯಕ್ರಮದಲ್ಲಿ ಏನು ಪಾಲ್ಗೊಂಡಿರಲ್ಲ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಸಾಕ್ಷಿ ಒಡೆಯನಾಗಿರುವಂತ ಪರಮಾತ್ಮನಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಈಗ ನಾವು ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾಕಂತ ಕೇಳಿದ್ರ ಯಾಕ್ರಿ ಇದು ಒಬ್ಬರು ಭಕ್ತರ ಮನೆ ಕಾರ್ಯಕ್ರಮ ಏನೋ ಭಕ್ತರ ಮನೆ ಕಾರ್ಯಕ್ರಮ ಬಹುಶಃ ನಮ್ಮ ಜನ ಭಾಳ ದೂರ ಕೂತಾರ ಆಗಳೇ ಪಿಂಟು ಮಾಸ್ತರ್ನು ಹೇಳಿರ್ಬೇಕು ಕಮಿಟಿಯವ್ರು ಹೇಳ್ಯಾರ ಯಾರು ಕೇಳಿಲ್ಲ ನನ್ನ ಮಾತು ಕೇಳಿ ಬರ್ತಾರೋ ಏನೋ ಇಲ್ಲ ಗೊತ್ತಿಲ್ಲ ನಾ ಏನು ಡಿ ಸಿ ಅಲ್ಲ ಆದರೂ ಕೂಡ ಬರ್ತಾರಂತ ಆತ್ಮವಿಶ್ವಾಸ ನಮಗೈತಿ ಯಾಕಂದ್ರ ಈ ಕಲಿಕಾಲ ಇಷ್ಟು ಕೆಟ್ಟ ಬಂದದಲ್ಲ ಭಾಳ ಕೆಟ್ಟದ್ರಿಪ್ಪ ತಂದಿಗೆ ಅಪ್ಪ ಅನ್ನುವಂಥ ಕಾಲ ಉಳಿದಿಲ್ಲ ಒಂದು ಊರಾಗ ಡೊಳ್ಳಿನ ಹಾಡಿಕೆ ಹಚ್ಚಾರ ಅಂದ್ರ ಸರ್ವಸಾಧಾರಣ ಒಂದೊಂದು ಊರಾಗ 20 ಮಂದಿನ ಕೂಡ್ತಾರ್ರಿ ಈಗ ಆದರೂ ಕೂಡ ಒಂದು ಮನೆ ಕಾರ್ಯಕ್ರಮ ಇಷ್ಟೆಲ್ಲ ಜನ ಕೂಡಿರಿ ಇದು ನನಗೆ ಭಾಳ ಹೆಮ್ಮೆ ಅದ್ರಿಪ್ಪ ನಾವು ಬಹುಶಃ ಸಮಾಜದ ಕಾರ್ಯಕ್ರಮಕ್ಕೆ ಹೋದ್ರೂ ಇಷ್ಟು ಜನ ಕೂಡಂಗಿಲ್ರಿಪ್ಪ ಕೂಡುದಿಲ್ಲ ಆದ್ರೆ ತಾವೆಲ್ಲ ಡೊಳ್ಳಿನ ಪದ್ಯದ ಮೇಲೆ ಅಷ್ಟೊಂದು ಹಂಬಲಿಟ್ಟು ಬಂದಿರಿ ಆತ್ಮೀಯ ಬಂಧುಗಳೇ ಅಲ್ಲಿ ಹಿಂದೆ ಕೂತಿರಿ ಅಂದ್ರೆ ಮಾರ್ಕೆಟ್ದಾಗ ಕೂತಂಗ ಆಗ್ತದ ಹಿಂದೆ ಕೂತಿರಿ ಅಂದ್ರೆ ಗಾಡಿಗಳು ಬರ್ರತ್ ಹೋತಾವ ಅಲ್ಲಿ ಕೂತಿರಿ ಅಂದ್ರೆ ಮಾತನು ಶುರು ಆಗ್ತಾವ ಗಾಡಿ ಆವಾಜದಿಂದ ನಿಮ್ಗೆ ಹಾಡ ಮತ್ತು ಮಾತ ತಿಳಿಯಂಗಿಲ್ಲ ಏನು ತಿಳಿದಿಲ್ರಿ ಮನಾರ್ ಮುಂದಲ್ಲಿ ಕಾಗಲ ಹಾಸ್ಯಾರ ಚಾಪಿ ಹಾಸ್ಯಾರ ಇಲ್ಲ ಒಂದ್ ಮಾತು ನಾ ಕೇಳ್ತೀನಿ ನಾ ಏನ್ ದೊಡ್ಡವಲ್ಲ ನಮ್ಮ ಕಾಕವ್ರು ಬಂದು ಹೇಳಿದ್ರು ಝಾಡ್ಸೋಡಿ ನಾಯ್ಕ ಅಂದ್ರ ಅವ್ರು ಏನು ಝಾಡ್ಸೋಡಿ ನಾಯ್ಕ ಅಂದ್ರೆ ಗೊತ್ತಾಗಿರ್ಬೇಕಲ್ಲ ನಿಮಗೆ ಗೊತ್ತಾಗ್ಯದ ಕೆಲವೊಂದು ಮಂದಿ ಗೊತ್ತಾಗಿಲ್ರಿ ನಾ ಒಳಗ
ಕೆಲವೊಂದು ಮಂದಿ ಗೊತ್ತಾಗಿಲ್ಲ. ನಾ ಯಾರು ಅಂತ ತಮಗೆಲ್ಲರಿಗೂ ಗೊತ್ತದ ಅಂದ್ರೆ ನನ್ನ ಜಾತಿ ಹೇಳಿ ಹೆಮ್ಮೆ ಪಟ್ಕೊಳಕತ್ತಿಲ್ಲ. ಹಾ ಹಾ ನಾವೊಬ್ಬ ಬಂಜಾರ ಸಮಾಜದವ್ರಿ. ಏನು ಬಂಜಾರ ಸಮಾಜದವರು? ಬಂಜಾರ ಅಂದ್ರೆ ಪಿಂಟು ಮಾಸ್ತರ್ನಂತವ್ರಿಗೆ ಗೊತ್ತಾಗ್ತದೆ, ಇನ್ನೂ ಗೌಂಟಿ ಮಂದಿಗೆ ಗೊತ್ತಾಗಂಗಿಲ್ಲ. ಆಗುದಿಲ್ರಿಪ್ಪ, ಆಗುದಿಲ್ಲ. ನಾ ಯಾವ ಸಮಾಜದವ ಅಂದ್ರೆ ಲಂಬಾಣಿ ಸಮಾಜದವ. ಏನು ಲಂಬಾಣಿ ಸಮಾಜದವರು? ಲಂಬಾಣಿ ಸಮಾಜದಾಗ ಗಂಗಾಳ ತಂದು ಆಡ್ತಾರ ನೋಡ್ರಿ, ಬಡ್ದು. ಹಾ ಹಾ ಯಾಕೆ ನಿಮಗೆ ಮಾತು ಹೇಳಕತ್ತೀನಿ ಅಂದ್ರೆ, ಯಾಕ್ರಿ ನೀವು ಅಲ್ಲಿ ಕೂತೀರಿ ಅಂದ್ರೆ ಹೌದು ನಮ್ಮ ಮಾತು ಮತ್ತು ನಮ್ಮ ಹಾಡು ನಿಮ್ಗೆ ಅಷ್ಟೊಂದು ಅರ್ಥ ಆಗಂಗಿಲ್ಲ. ಇಲ್ಲಿ ಬಂದು ವ್ಯರ್ಥ ಆಗ್ತದೆ. ಹಾ ಜರ ತೆಳಗೆ ಬಂದು ಕೂತ್ರಿ ಅಂದ್ರೆ ಅಲ್ಲಿ ಗಾಡಿ ಆವಾಜನ್ನು ಕೇಳಿಸೋದು ನಿಮಗೆ ಕೇಳಿಸೋದಿಲ್ಲ ಅದು. ಅದಕ್ಕೆ ಒಂದು ಸ್ವಲ್ಪ ಮುಂದೆ ಬಂದ್ರೆ ಭಾಳ ಚಲೋ ಕಾರ್ಯಕ್ರಮ ಆಗ್ತದ. ಹೌದು ಆತ್ಮೀಯ ಬಂಧುಗಳೇ, ಏನ್ರಿಪ್ಪ 84 ಲಕ್ಷ ಜೀವರಾಶಿಯನ್ನ ತಿರುಗಿ 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 ಮನುಷ್ಯನ ಜನ್ಮ ಎಲ್ಲಿಗೆ ಬತ್ತಿದು? ಎಲ್ಲಿ ಬತ್ರಿಪ್ಪ ಕೊನೆ ಜನ್ಮ? ಇದು ಶ್ರೇಷ್ಠ ಮಾನವ ಜನ್ಮ ಸಿಗುತ್ರಿ ನಮಗೆ. ಹೌದೌದು. ಈ ಮಾನವ ಜನ್ಮಕ್ಕೆ ನಾವು ಬಂದೇವಂದ್ರೆ ಈ ಮಾನವ ಜನ್ಮಕ್ಕೆ ಎಲ್ಲಾನು ಸಾಧ್ಯ ಅದ. ಏನು ಎಲ್ಲಾನು ಸಾಧ್ಯ. ಹೇಳಲ್ ಬಿಡ್ರಿ, ಅವ್ರು ನಾನೇ ಪಿಕರ್ ತೊಗೊಂಡು ಇದು ನಾ ಸ್ಟ್ಯಾಂಡ್ ತೊಗೊಂಡು ನಾನೇ ರೋಡಿಗೆ ಹೋಗ್ಬೇಕು. ಹೌದು ಬರ್ತಿದೆ ಅಂದ್ರೆ ಬಾ, ಇಲ್ಲ ನಾವೇನು ಬರಲ್ಲತ್ತಾರ ಅವ್ರು. ಹಾ ಹಾ ಇರಲಿ ಪರವಾಗಿಲ್ಲ, ಹೇಳೋದ್ರೊಳಗೆ ಕೇಳಿದ್ರೆ ಬರೋಬರಿ ಇಲ್ಲಾಂದ್ರೆ ಎಲ್ಲಿ ಕುಂದಿರ್ತೀರಿ ಅಲ್ಲೇ ಕೇಳ್ರಿ, ಏನು ಪರವಾಗಿಲ್ಲ. ಹಾ ಅಲ್ಲೇ ಕೂತು ಸೇವಾ ಕೇಳ್ರಿ. ಇವತ್ತು ನಾವು ಎಂಥ ಜಾಗಕ್ಕೆ ಬಂದಿದ್ದೇವಂದ್ರೆ, ಎಂಥ ಜಾಗ್ರಿಪ್ಪ? ಈ ಕಡೆ 5 ಕಿಲೋಮೀಟ್ರ್ ಹೋದ್ರ ಹುಲಿಜಂತಿ, ಈ ಕಡೆ ಒಂದು 5-10 ಕಿಲೋಮೀಟ್ರ್ ಹೋದ್ರ ಉಮದಿರಿ, ಇನ್ನು ಈ ಕಡೆ ಒಂದು 10-15 ಕಿಲೋಮೀಟ್ರ್ ಹೋದ್ರ ಶಿರಾಡೋಣ್ರಿ. ಎಲ್ಲರ ಮಧ್ಯ ಭಾಗದೊಳಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಹೌದೌದು. ಈ ಕಡೆ ಹಿಂದೆ ಹುನ್ನೂರ. ಹಾ ಹಾ ಇಂಥ ಕಾರ್ಯಕ್ರಮದೊಳಗೆ ನಾವು ನೀವು ಕೂಡ್ರಿ ಅಂದ್ರೆ ಇದು ಭಾಳ ಜನ್ಮದ ಪುಣ್ಯ ಅದ ಬಂಧುಗಳೇ. ಪುಣ್ಯ ಅದ್ರಿಪ್ಪ, ಪುಣ್ಯ ಅದ. ಯಾಕಂದ್ರ ಯಾಕ್ರಿ? ಕಾಲು ಹ್ಯಾಂಗ ಬಂದದಂದ್ರ, ಹ್ಯಾಂಗ್ರಿಪ್ಪ? 10 ವರ್ಷನ ಹುಡುಗರ ಕೈಯಾಗ ಹಾ ಸಿಗರೇಟ್ ಮತ್ತು ಎದ್ರ ಬಾಟ್ಲಿ ಬಂದವಲ್ಲ ಈಗ, ಅದು ಸ್ಟಿಂಗ್ ಬಂದವ್ರಿ. ಸ್ಟಿಂಗ್ ಅದ್ರ ಏನೋ ಮಿಕ್ಸ್ ಇರ್ತದತ್ತಲ್ಲ, ಆಲ್ಕೋಹಾಲ್ ಮಿಕ್ಸ್ ಇರ್ತದ. ಅಂಥ ಕಾಲ ಬಂದದ. ಹೌದು. ನಮಗೆ ಎದರದಿಂದ ಸುಖ ಇಲ್ಲ, ನಮಗೆ ಎದರದಿಂದ ಸುಖ ಐತಿ ಅಂತ ಕೇಳಿದ್ರೆ ಸತ್ಸಂಗದೊಳಗೆ ಪಾಲ್ಗೊಂಡು ಸಿದ್ಧರ ಶಿವನುಡಿ. ಹೌದು. ನಮ್ಮ ಮಾತು ಕೇಳಬೇಡ್ರಿ. ಹಾ ನಮ್ಮ ಪೂರ್ವಜರು, ನಮ್ಮ ಶರಣರು, ನಮ್ಮ ಸಿದ್ಧಾಟಿಗೆ ಹ್ಯಾಂಗ ಬಂದದನ್ನುವಂತ ತಾವೆಲ್ಲ ಕೇಳಬೇಕು. ಕೇಳ್ಬೇಕ್ರಿಪ್ಪ, ಕೇಳಬೇಕು. ಕೇಳಿದ್ರೆ ಜನ್ಮ ಹಾ ಸ್ವಾರ್ಥಕ್ಕಾಗ್ತದ, ಸ್ವಾರ್ಥಕ್ಕಾಗ್ತದ. ಹಾ ಮೈಕ್ ಯಾಕೆ ಕೊಡ್ಕೊಂಡು ಮಾಡಿದ್ರೊಳಗ? ಅದಕ್ಕೊಬ್ಬ ಸಂತ ಹಿಂಗೆ ಹೇಳ್ತಾನಲ್ಲ, ಏನ್ ಹೇಳ್ತಾನ್ರಿಪ್ಪ ಸಂತ? ಕಡಗಿಲಿಲ್ಲದ ಭಂಡಿ, ಏನು ಕಡಗಿಲಿಲ್ಲದೆ ಬಂಡಿ, ಹೊಡಗೆಡುವುದು ಮಾಂಬುದೆ, ಬಾ ಮುಂದೆ ಕಡೆಗೀಲು ಭಂಡಿಗಾಧಾರ. ಹೌದು. ಕಡುದರ್ಪವೇರಿದ ಒಡಲೆಂಬ ಈ ಭಂಡಿಗೆ ಆಹಾ ಮೃಡ ಶರಣರ ನುಡಿಗಣನವೇ ಆಧಾರ ಕಾಣ ರಾಮನಾಥ. ರಾಮನಾಥ, ರಾಮನಾಥ. ಅರ್ಥ ಐತೇನ್ರಿ ಮಾತ? ಅರ್ಥ ಆಗ್ಲಿಲ್ರಿಪ್ಪ ಒಳಗ, ಕೆಲವೊಂದು ಮಂದಿಗೆ ಆಗ್ಯದ. ಬಲ್ಲವ್ರಿಗೆ ಅರ್ಥ ಆಗಿರ್ತದ. ಹೌದೌದು. ಅವ್ರೇನ್ ಹೇಳ್ತಾರ? ಏನ್ ಹೇಳ್ತಾರು? ಕಡೆಗೀಲಿಲ್ಲದ ಭಂಡಿ. ಹಾ ತಾವೆಲ್ಲ ರೈತರ ಮಕ್ಕಳೇ ಇದ್ದೀರಿ, ಅದಿರಿಪ್ಪ ಅದರಿ. ನಿಂಬಲ್ಲಿ 5 ಲಕ್ಷ ರೂಪಾಯಿ ಖಿಲಾರಿ ಎತ್ಗೊಳವ ತಿಳ್ಕೋರಿ. ಹಾ ಎತ್ಗೊಳ 5 ಲಕ್ಷ ರೂಪಾಯಿ ಕೊಟ್ಟು ಎತ್ಗೊಳ ಕಟ್ಟಿರಿ. 1 ಲಕ್ಷ ರೂಪಾಯಿ ಕೊಟ್ಟು ಗಾಡಿನೂ ಮಾಡಿಸಿರಿ. ಗಾಡಿ ಎತ್ತಿರಿ ಒಂದು ಚಕಡಿ ಎತ್ತಿರಿ ಕಡಿ. ಹಾ ಚಕಡಿನೂ ಹತ್ತಾರ, ಗಾಡಿನೂ ಹತ್ತಾರ. ಹೇಳ್ರಿ ಬೈಲ್ ಗಾಡಿ ಎತ್ತಾರ ನಾವು. ಬೈಲ್ ಗಾಡಿ ಅಂದ್ರೆ ಮಹಾರಾಷ್ಟ್ರದ ಇದು. ಹೌದೌದು. ಬೈಲು ಬಂಡಿ ಎತ್ತಿರೇನು ಮತ್ತ? ಇಲ್ಲಿಲ್ಲ. ಒಟ್ಟಿನಲ್ಲಿ ಏನಾರ ತಿಳ್ಕೋರಿ. ಹಾ 5 ಲಕ್ಷ ರೂಪಾಯಿ ಎತ್ತ, 1 ಲಕ್ಷ ರೂಪಾಯಿ ಗಾಡಿ. ಆ ಗಾಡಿ ತಗೊಂಡು ನಾವು ಹುಲಿಜಂತಿದಿಂದ ಉಮದಿಗೆ ಹೋಗೋದದು, ಉಮದಿದಿಂದ ಹೊಳ್ಳಿ ಹುಲಿಜಂತಿಗೆ ಬರ್ಬೇಕಾಗ್ಯದ್ರಿಪ್ಪ. ಆದ್ರ 1 ಲಕ್ಷ ರೂಪಾಯಿ ಗಾಡಿ, 5 ಲಕ್ಷ ರೂಪಾಯಿ ಎತ್ತ ಜೊಕ್ಕೊಂಡು ಹೊಂಟವು. ಗಾಡಿ ಎದರ ಆಧಾರದಿಂದ ಹೊಂಟದತ್ತೀರಿ? ಎದರ ಆಧಾರಿಪ್ಪ? ಆ 2 ಗಾಲಿಗೆ ಕೀಲತ್ತಿರ್ತದ್ರಿ. ಹಾ ಎಷ್ಟಿರ್ತದ್ರಿ ಕೀಲ? ಇಷ್ಟೇ ಇರ್ತದ್ರಿ. ಒಂದು ಮಾರಿ ಇರ್ತದೇನ್ರಿ? ಇಲ್ಲ, ಇರ್ಲ. 1-2 ಇಂಚ ಕೀಲು ಹ್ಯಾಂಗ ಗಾಡಿಗೆ ಆಧಾರ ಐತೋ ಹಂಗ ಆ ಕೀಲ ಆಧಾರದಿಂದ ಗಾಡಿ ಹುಲಿಜಂತಿದಿಂದ ಉಮದಿಗೆ ಹೋಗಿ ಮುಟ್ಟ್ಯಾದ, ಉಮದಿದಿಂದ ಹುಲಿಜಂತಿ ಹೋಗಿ ಮುಟ್ಟ್ಯಾದ. ಹೋಗಿ ಹ್ಯಾಂಗ ಮುಟ್ಟ್ಯಾದಲ್ಲ ಹಂಗ ಶರಣರು ಏನು ಹೇಳ್ತಾರ? ಕಡುದರ್ಪವೇರಿದ ಒಡಲೆಂಬ ಭಂಡಿಗೆ. ಹೌದು. ಇದೇನು ಕಡುದರ್ಪ ಏರಿಯಾದಲ್ಲಿ? ಇದಕ್ಕೆ ನಾನೇ ಮಾಡೀನಿ, ಇದು ನನ್ನದಿಂದೇ ನಡೆದದ, ಇದೆಲ್ಲ ನಾ ಮಾಡಿದ್ರೆ ಆಗ್ತದ, ಇಲ್ಲಂದ್ರೆ ಆಗೋದಿಲ್ಲ. ಇದು ಇಷ್ಟ ಐತ್ರಿ,
ಹೌದು. ಇದಕ್ಕ ಬ್ಯಾರೆ ಅದ್ರಿ ಮತ್ತ ಏನ್ರಿ ನಾವು ಮಾಡ್ಲಾರ ಕರ್ಮ ಒಂದು ಇಲ್ಲೇ. ಏನೋ ನಾವು ಮಾಡಾರ ಕರ್ಮ ಒಂದು ಇಲ್ಲೇ. ನಾವು ಮಾಡ್ಲಾರ ಕರ್ಮ ಒಂದು ಇಲ್ಲ. ಮ್ಯಾಗ ಆಚಾರ ಹರಿತೇವ್ ಖರೆ, ಹಾ ಆದ್ರ ಮಾಡುದು ಕೆಲಸ ಎಲ್ಲ ಕೆಟ್ಟದ್ದೇ ಮಾಡ್ತೀವಿ. ಹಾ. ಅದಕ್ಕೆ ಶರಣರು ಏನ್ ಹೇಳ್ತಾರ, ಇದು ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಏನ್ ಆಧಾರ ಬೇಕ್ರಿ ಅಂದ್ರ ಇದಕ್ಕೆ ₹1,00,000 5 ಲಕ್ಷ ರೂಪಾಯಿ ಎತ್ಕೊಳ್ಬೇಕಾಗಿಲ್ಲ, ಬೇಕಾಗಿಲ್ಲ. ಇದಕ್ಕೆ ₹1,00,000 ಗಾಡಿ ಬೇಕಾಗಿಲ್ಲ, ಬೇಕಾಗಿಲ್ಲ. ಇದಕ್ಕೆ ಏನ್ ಬೇಕಾಗ್ಯದತ್ತ ಕೇಳಿದ್ರ ಹಾ ಶುದ್ಧ ಮಾಳಿಂಗರಾಯ ಮಾಡಿರುವಂತ ಕೀರ್ತಿ, ಬೀರದೇವರ ಮಾಡಿರುವಂತ ಕೀರ್ತಿ, ಹಾ. ಹುನ್ನೂರು ಸಿದ್ಧನ ಕೀರ್ತಿ, ಹೌದು. ರೇವಣ ಸಿದ್ಧನ ಪವಾಡ, ಹಾ. ಅಮೋಘ ಸಿದ್ಧನ ಚರಿತ್ರೆ, ಇವೆಲ್ಲ ಕೇಳಿದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದೆ. ಹೌದು, ಹೌದು, ನಾನು ಹೌದು. ಬಹಳ ಹೆಮ್ಮೆದಿಂದ ಹೇಳ್ತೀನಿ ಬಂಧುಗಳೇ. ಹೌದೌದೌದಿಪ್ಪ, ಇದೇ ನಮಗ ಆಧಾರ. ಹಾ ಹಾ ಅದಕ್ಕೆ ಈ ಕಾರ್ಯಕ್ರಮದೊಳಗೆ ನಮ್ಮ ಪಿಂಟು ಮಾಸ್ತರ್ ಗಡಬಡದೊಳಗೆ ಹೊಸ ಮನೆ ನೋಡಿ ವಾಸ್ತು ಅಂದಾರಿ. ವಾಸ್ತು ಅಲ್ರಿ ದೇವ್ರಿದು, ಹಾ ಮನೆಗೆ ದೇವ್ರು ಬಂದದ್ರಿ. ಹಾ ಮನೆಗೆ ದೇವ್ರ ಬಂದಾನ್ರಿ ಮನ್ಯಾಗ. ಹಾ ಅವ ನಮ್ಮ ಪಿಂಟು ಮಾಸ್ತರ್ ನಿದ್ದಿಗಣ್ಣಾಗ ವಾಸ್ತು ಶಾಂತಿ ಅಂದ್ಬಿಟ್ಟ. ಹೌದು, ವಾಸ್ತು ಶಾಂತಿ ಅಲ್ಲಿದು ಮನೆಗೆ ದೇವ್ರು ಬಂದದ. ಆ ಪುಣ್ಯಾತ್ಮರು ನಮ್ಮ ಮನೆಗೆ ದೇವ್ರು ಕರೆಸಿ ಹಂಗೆ ಕಳಿಸ್ಬೇಡದತ್ತೇಳಿ 2 ಡೊಳ್ಳಿನ ಹಾಡ್ಕಿ ಸಂಘ ಕುಡಿಸ್ಯಾರ. ಈಗಾಗಲೇ ಅವ್ರು ಹೇಳ್ಯಾರ, ಹೇಳ್ಯಾರಿಪ್ಪ ಹೇಳ್ಯಾರು. ಸುಮ್ಮನೆ ವ್ಯರ್ಥ ಸಮಯ ಹಾಕೋದು ಒಳ್ಳೇದಲ್ಲ. ಹೌದು, ಈ ಕಾರ್ಯಕ್ರಮದೊಳಗೆ ಹೊತ್ತು ಹೊಂಡುತನ ನಮ್ಮ ಕಾರ್ಯಕ್ರಮ ನಿಮ್ಮ ಮುಂದೆ ನಡೀತದ, ನಡೀತದ್ರಿಪ್ಪ. ಹೌದಲ್ರಿ? ಹೌದು. ಈ ನಡೆಯುವಂಥ ಸೇವೆಯಲ್ಲಿ ಹಲವಾರು ಲೋಪದೋಷಗಳಾಗ್ತಿರ್ತಾವ. ಆಗ್ತಾವ್ರಿಪ್ಪ. ಆಗಿರುವಂಥ ತಪ್ಪು ಒತ್ತಾಟಿ ಬದಿಗೊತ್ತಿ ಒತ್ತಿ ಹೌದು, ಒಪ್ಪ ಅನ್ನೋದೇ ಸ್ವೀಕಾರ ಮಾಡ್ತೀರಂತ ತಮ್ಮೆಲ್ಲರ ಪಾದಗ ನಂಬಿ. ಹೌದೌದು ಹೌದು. ಪಿಂಟು ಮಾಸ್ತರ್ಗ ವಿಷಯ ಬ್ಯಾಡ ಅಂದ ಕೂಡಲೇ 4 ಪ್ರಶ್ನೆ ಕೇಳಿಬಿಟ್ಟಾನ್ರಿ ಒಮ್ಮೆ. ಹಾ ಹೌದಿಲ್ರಿ? ಹೌದೌದು. 4 ಪ್ರಶ್ನೆ ಕೇಳ್ಯಾನ. ಅಣ್ಣವರು ದಾನ ಧರ್ಮ ತಂದಿದ್ರು, ಒಳ್ಳೆ ವಿಚಾರ ಇತ್ತು. ಹಾ. ಆಮೇಲೆ ಇಲ್ಲೊಬ್ಬರು ಅನುಭಾವಿಗಳು ಬಂದು ಹಾ ಭಕ್ತಿ ಮತ್ತು ಜ್ಞಾನ ಹೌದೌದು ಇವು 2 ಪಾಲು ಮಾಡ್ಯಾರ. ಮಾಡ್ಯಾರಿಪ್ಪ ಮಾಡ್ಯಾರ. ಎಲ್ಲ ಹೋಗಿ ಅಲ್ಲಿಗೆ ಕೂಡ್ತದ್ರಿ. ಹಾ ಭಕ್ತಿ ಮಾಡಿದ್ರು ಇದು ಸಿದ್ಧಟಿಗೆ ಇದ್ರೊಳಗೂ ಬರ್ತದೆ, ಬರ್ತದೆ. ಪೌರಾಣಿಕ ಇದ್ರೊಳಗೆ ಬರ್ತದೆ, ಬರ್ತದೆ. ಜ್ಞಾನದೊಳಗೂ ಎಲ್ಲ ಬರ್ತದೆ ರೀ. ಬರ್ತದ್ರಿಪ್ಪ ಬರ್ತದ. ಆದ್ರ ನಮ್ಮ ಸಾಮರ್ಥ್ಯದ ಮ್ಯಾಗ ಬರ್ತದ. ಹೌದೌದು ಹೌದಲ್ರಿ? ಹೌದು. ಅದಕ್ಕೆ ಪಿಂಟು ಮಾಸ್ತರ್ ಏನು ಮಾತು ಕೇಳಿದ್ರ ನನಗಂದ್ರ, ಏನ್ರಿಪ್ಪ? ಮಾಳಿಂಗರಾಯನು ಹಾವಿಗೆ ಶ್ರಾಪ್ ಕೊಟ್ಟ. ಏನೋ ಹಾವಿಗೆ ಆ ಎಲ್ಲ ಕತಿ ಹೇಳ್ಯಾರ ಅವರು. ಹೇಳ್ಯಾರ್ರಿ. ನಾಲ್ಗಿ ಯಾಕೆ 2 ಆಗ್ಯಾವತ್ತು ಇಷ್ಟೇ ಹೇಳ್ಬೇಕಾಗ್ಯದ ನಾವೀಗ. ಹಾ ಹಾ ಅಮೋಘ ಶುದ್ಧನು ಶ್ರಾಪ್ ಕೊಟ್ಟ. ಹಾ ಆದ್ರ ನಾಲ್ಗಿ ಏನು ಈಗೇ ಶೀಳಿತ್ತು, ಹೌದು. ಅದಕ್ಕೆ ಮೊದಲು ಶೀಳಿತ್ತು. ಹಾ ಹಾವಿನ ನ್ಯಾಲಿಗೆ. ಹಾ ಈಗ ನಮ್ಮವ್ರು ಹಿರಿಯರು ಹೇಳ್ಯಾರಂದ್ರೆ ನಾ ಅದಕ್ಕೆ ತಪ್ಪು ಅನ್ನಂಗಿಲ್ಲ. ಯಾಕ್ರಿ ಎಲ್ಲ ಯೂಟ್ಯೂಬ್ ಅವ್ರಿ ಮಾಳಿಂಗರಾಯ ಅಂದಿಲ್ಲ ಹಿಂಗೆ ನಾಲಿಗೆ ಶೀಳಿಲ್ಲ ಅಂದ್ರೆ ಮತ್ತೆ ನಾಳೆ ನನ್ನ ಮನೆಗೆ ಬರಬಾರ್ದು, ಯಾಕೆ ಓ ನಾಯ್ಕ ಅಂತೇಳಿ. ಹಾ ನಮ್ಮ ಹಿರಿಯರು ಹೇಳ್ಯಾರ ಅಂದ್ರೆ ಅದಕ್ಕೂ ನಾವು ಒಪ್ತೀನಿ. ಹೌದು. ಇವತ್ತು ಅಮೋಘ ಸಿದ್ಧ ಹೇಳನ್ರಿ ಆಗಲಿ, ಹಾ ಮಾಳಿಂಗರಾಯ ಹೇಳನೇ ಆಗಲಿ, ಆಗಲಿ ಅದು ನಾಲಿಗೆ ಶೀಳೆ ಅದಂತೇಳಿ ನಮ್ಮವರು ಹಿಂದಿನ ಹಿಡ್ಕೊಂಡು ನಾವು ಈಗ 7-8 ವರ್ಷ ಐತೆ ಹಾಡ್ಲಿಕತ್ತೀವ್ರಿ. 50-60 ವರ್ಷ ಹಿಡಿದು ಹಾಡ್ಕೊತ ಬಂದವ್ರ ಅವ್ರ ಮಾತಿಗೆ ನಾನು ಅಲ್ಲ ಹೌದು ಗಳಂಗಿಲ್ಲ. ಹಾ ಹಾ ಇನ್ನು ಮೂಲ ವಿಚಾರಕ್ಕೆ ಹೋದ್ರ ಕಶ್ಯಪ್ ಮುನಿಗೆ 13 ಮಂದಿ ಹೆಂಡ್ರು. ಏನು? ಕಶ್ಯಪ್ ಮುನಿಗೆ 13 ಮಂದಿ ಹೆಂಡ್ರು. ಅದರೊಳಗೆ ದೀತಿ ಅದಿತಿ ಪ್ರಮುಖರು. ಹಾ ಹಾ ಅವರಿಗೆ ಅವ್ರ ಹೊಟ್ಟಿಲೆ ದೇವತರು ಮತ್ತು ದೈತ್ರು ಹುಟ್ಟ್ಯಾರ. ಹಾ ಆ ಕಶ್ಯಪ ಋಷಿಗೆ ಕದ್ರು ಅನ್ನಕ್ಕೆ ಹೆಣ್ಮಗಳಿದ್ಳು. ಆಕಿ ಹೊಟ್ಟಿಲೆ ಹೌದು ಶರ್ಪಗಳು ಹುಟ್ಟ್ಯಾವ್ರಿ. ಏನು? ಅಕ್ಕಿ ಹೊಟ್ಟಿಲೆ ಆಕಿ ಹೊಟ್ಟಿಲೆ ಶರ್ಪಗಳು ಹುಟ್ಟ್ಯಾವ. ಇನ್ನೊಬ್ಬಕ್ಕಿ ಹೆಂಡತಿ ಹೊಟ್ಟಿಲೆ ಗರುಡ ಹುಟ್ಟ್ಯಾನ. ಹೌದಾ? ಈ ಗರುಡ ಮತ್ತು ಶರ್ಪಿಗೆ ವಿರೋಧ. ಹೌದು. ಅಮೃತ ತಂದು ಹಾಕ್ತಿದ್ದು. ಅಮೃತ ಹಾಕುವ ಹೊತ್ನ್ಯಾಗ ಆ ರಾಜವಾಡ್ಯದೊಳಗೆ ಕಾಂಜಿನ ಕಂಬ ಕಟ್ಟಿದ್ರು. ಆ ಕಾಂಜಿನ ಕಂಬಕ್ಕೆ ಅಮೃತ ಹಿಡಿಲಿಕ್ಕೆ ಹೋಗಿ ಆ ಶರ್ಪ್ ಏನು ಮಾಡ್ತ ಬಾಯಿ ಹಾಕೋದ್ರೊಳಗೆ ನಾಲಿಗೆ ಕಟ್ಟಾಗಿ 2 ಆಗ್ಯಾವ ಅಲ್ಲಿ. ಹೌದಾ? ಅಡಸ ಮಾಸ್ತರ್ ಟಾಳಿ ಹಿಂಗಾರ. ಇದು ಹಿಂದಿನ ವಿಚಾರ. ಹಾ ಇನ್ನು ಮಾಳಿಂಗರಾಯಂದಿಂದ ನಮ್ಮವ್ರು ಅಂದಾರ ಅಂದ್ರೆ ನಾ ಇದಕ್ಕೆ ಹೌದು ಸುಳ್ಳು ತನಂಗಿಲ್ಲ ಅನ್ನೋದಿಲ್ಲಪ್ಪ, ಅನ್ನೋದಿಲ್ಲ. ಇಲ್ಲಿ ಆದ್ರೆ ಆಗಿರಬಹುದು. ಹೌದು ಆದ್ರೆ ಆಗಿರಬಹುದತ್ತ ಅದ್ರಲ್ಲ ಆಗಿರ್ತದ. ಹಾ ಯಾಕಂದ್ರ ಯಾಕ್ರಿ? ಶರಣರ ಮೈಮಾನೆ ಅಂತದ. ಹೌದು ಹೌದಿಪ್ಪ, ದೊಡ್ಡ ಮಹಿಮಾ. ಹೌದಿಲ್ರಿ? ಹೌದ್ರಿ. ಹ್ಯಾಂಗ ಆಗ್ತಾರೆ ಅಂತ ಕೇಳಬಹುದು. ಶರಣರ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದ ಬಸವಣ್ಣ ಹೇಳ್ತಾನ. ಏನ್ ಹೇಳ್ತಾನ?
ನೀನೊಲಿದರೆ ಕೊರಡು ಕೊನರುವುದಯ್ಯ ಕೊನರುವುದಯ್ಯ ನೀನೊಲಿದರೆ ಬರಡು ಹೈನುವುದಯ್ಯ ಹೌದು ನೀನೊಲಿದರೆ ವಿಷ ಅಮೃತವಯ್ಯ ಅಮೃತವಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಹೌದು ಪಿಂಟು ಮಾಸ್ತರ ಹಾ ಬರ್ತದೋ ಶಾಣೆ ಅದನವ ಇಲ್ಲ ಹಿಂಗೆ ಒಂದರ ಬರೋದು ನನಗೆ ಶಿಕ್ಷೆ ಐತಿ ಅವನು ಬಾಯಾಗ ಒಯ್ದು ಏನು ಸಿಗುದಿಲ್ಲ ಹೇಳ್ರಿ ಪಿಂಟು ಮಾಸ್ತರ ಹೌದು ಶರಣರ ವಚನ ಹಾ ಶರಣರ ಶಬ್ದಗಳು ಸ್ವಚ್ಛ ಭಾಳ ಜಪ್ಪಸಿ ಮಾತಾಡಬೇಕು ಭಾಳ ಸ್ವಚ್ಛ ತಿಳಿಸ್ಬೇಕು ಇವತ್ತು ನಿಮ್ಮ ಜೋಡಿ ಯಾರ ತಲೆಯಾಗ ತಗೊಂಡು ಮಾತಾಡಬೇಕು ಹಾ ನಿಮ್ಮ ಜೋಡಿ ಯಾರ ಹಾರ ಮಗ್ಗಲ್ಕ ಯಾಕಂದ್ರೆ ಗಡಿ ವಚನ ಹೇಳ್ದಂಗ ಮಾಡಿ ಹಿಂದಿನ ಮುಂದಿನ ಹಿಂದೆ ಮಾಡು ಚಟ ಬಾಳ್ರಿ ಇದಕ್ಕೆ ಅಡಸಲ್ ಬಡಸಲ ಹಾ ಅದಕ್ಕೆ ಇಲ್ಲೇನು ಹೇಳ್ತಾರೆ ಶರಣರು ಹೌದು ಶಬ್ದದ ತಾರತಮ್ಯ ನೋಡ್ರಿ ಹೆಂಗದ ಹೆಂಗ್ರಿ ನೀನು ಅಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪುದು ಕೂಡಲ ಸಂಗಮ ದೇವ ಹೌದು 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 ದೇವ ಅಂದ್ರೆ ಟೋಟಲಿ ಏನೈತ್ರಿ ಏನೈತ್ರಿ ಪರಮಾತ್ಮ ಒಲದ ಅಂದ್ರ ಹಾ ಪರಮಾತ್ಮ ಒಲದಂದ್ರ ಏನಾಗ್ತದ ಒಣಗಿ ಹೋಗಿರುವಂತ ಗಿಡ ಚಿಗಿತದತ್ರಿ ಚಿಗಿತದ ಹೌದ್ರಿಪ್ಪ ಚಿಗಿತದಿಲ್ರಿ ಹಾ ಚಿಗಿತದೇನಿಲ್ರಿ ಚಿಗಿತದ್ರಿ ಗಪ್ಪೆ ಕೂತ್ರಪ್ಪ ಎಲ್ಲರೂ ಹ್ಞೂ ಯಾರಿಗೆ ಗೊತ್ತಿಲ್ಲ ಹಾ ಮುಗುಳು ಕೋಡಿ ಎಲ್ಲಾ ಲಿಂಗ ಮಹಾರಾಜ ಕರ್ಜಿಗೆ ಬಿಟ್ಟು ಅಂದ್ರೆ ನಮ್ಮೂರ್ರಿ ಹಾ ಏನೋ ಕರ್ಜಿಗೆ ನಿಮ್ಮೂರ ಕರ್ಜಿಗಿದಿಂದ ಖಾಜಾನ ವಾಣಿ ಆಯ್ತು ನೀ ಭೀಮಾ ಕೃಷ್ಣ ನದಿ ದಾಟಿ ಹೋಗಂದಾಗ ಕರ್ಜಿಗಿದಿಂದ ಸಂಚಾರ ಮಾಡ್ತಾ ಯಲ್ಲಪ್ಪ ಮಹಾರಾಜ್ ಎಲ್ಲಿಗೆ ಹೋದ್ರಿ ಎಲ್ಲಿಗ್ರಿ ಮುಗುಳು ಕೋಡ ಅದಕ್ಕೆ ಮೊದಲು ಮುಗುಳು ಕೋಡ್ ಹತ್ತಿತಿಲ್ರಿ ಹಾ ಅದಕ್ಕೆ ಯಾಕೆ ಮುಗುಳು ಕೋಡ್ ಅಂದ್ರೆ ಗೊತ್ತದೇನ್ರಿ ಯಾಕ್ರಿ ಯಲ್ಲಪ್ಪ ಮಹಾರಾಜ ಹೊಂಟು ಹೋಗಿ ಅಲ್ಲಿ ಸ್ನಾನ ಮಾಡ್ದ ಒಣಗಿದ ಬನ್ನಿ ಗಿಡ ಐತ್ರಿ ಅಲ್ಲಿ ಹಾ 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 ಯಲ್ಲಪ್ಪ ಮಹಾರಾಜರ ಹೆಸರು ಕೇಳಿರಲ್ಲ ನೀವು ಹಾ ಅವರು ನಮ್ಮ ಹಾಲು ಮತದವ್ರೇ ರೀ ಹೌದೌದ್ರಿ ಇಂಡಿ ತಾಲೂಕು ಮಿರ್ಗಿ ಒಳಗೆ ಹುಟ್ಟದವ್ರು ದೊಡ್ಡ ಶರಣ ಹಾ ಯಲ್ಲಪ್ಪ ಮಹಾರಾಜ ಯಾವಾಗ ಹೋಗಿ ಅಲ್ಲಿ ಸ್ನಾನ ಮಾಡ್ದು ನೋಡು ಯಲ್ಲಪ್ಪ ಮಹಾರಾಜ್ ಹೋಗಿ 8 ದಿವಸಕ್ಕ ಒಣಗಿ ಹೋಗಿರುವಂತ ಗಿಡ ಚಿಗಿತತ್ತ ತಿಳ್ಕೊಂಡ ಆ ಊರಿಗೆ ಏನಂದ್ರಿ ಮುಗುಳು ಕೋಡ ನಾಮಕರಣ ಇಟ್ರು ಮುಗುಳು ಕೋಡ ಅಂದ್ರ ಮುಗುಳು ಚಿಗಿತಿದ್ಗಾಗಿ ಮುಗುಳು ಕೋಡ ಅಂದ್ರಿ ಅದಕ್ಕೆ ಹೌದೌದೌದು ಇದು ಅವ್ರೇನ್ ಹೇಳ್ತಾರ ನೀನೊಲಿದರೆ ಕೊರಡು ಕೊನರುವುದಯ್ಯ ಹೌದು ಇನ್ನು ಮುಂದೆ ಏನ್ರಿಪ್ಪ ನೀನೊಲಿದರೆ ಬರಡು ಹೈನಾಗುವುದಯ್ಯ ಹಾ ಒಂದು ವೇಳೆ ಶರಣರು ಮಾಳಿಂಗರಯ್ಯ ಬೀರದೇವರ ಅಮೋಘ ಸಿದ್ಧ ರೇವಣ ಸಿದ್ಧ ಒಲತು ಮನಸ್ಸು ಮಾಡಿ ಅದರ ಮ್ಯಾಲ ಒಂದಿಟ್ಟು ದೃಷ್ಟಿ ಬೀರದರಂದ್ರ 12 ವರ್ಷ ಹಿಂಡ್ರಲಾರ್ದಂತ ಆಕಳ ಎಮ್ಮೆ ಹಾಲು ಹಿಂಡತಾವತ್ತೇಳಿ ಬಸವಣ್ಣ ಹೇಳ್ತಾನೆ ಹೌದೌದೌದು ಇನ್ನೊಂದು ಮಾತೇನು ಹೇಳಿದ್ರಿ ಏನ್ರಿ ನೀನು ಅಲಿದರೆ ವಿಷ ಅಮೃತವಯ್ಯ ಹೌದು ಪರಮಾತ್ಮ ಒಂದು ವೇಳೆ ಒಲದ ಅಂದ್ರ ಒಲತ್ನಂದ್ರ ಅವನಿಗೆ ವಿಷ ಕೊಡ್ರಿ ನೀವು ವಿಷ ಕೊಡ್ರಿ ಹೌದು ಅವನಿಗೆ ಪರಮಾತ್ಮನ ಕೃಪೆ ಇದ್ರ ವಿಷ ಸಹಿತ ಏನಾಗ್ತದ್ರಿ ಅಮೃತವಾಗ್ತದ್ರಿಪ್ಪ ಆಗ್ತದಿಲ್ರಿ ಆಗ್ತದ ಅಮೃತ ಯಾರಿಗಾಯ್ತು ಭಕ್ತ ಪ್ರಹ್ಲಾದನ ತಾಯಿ ಕೈಯಾದು ಮಗನಿಗೆ ವಿಷ ಕೊಡ್ತಿದ್ಳು ಹೌದೌದು ಆದ್ರ ಮಗ ಕುಡಿದ್ರೆ ಏನಾಗ್ತಿತ್ರಿ ಅಮೃತ ಆಗ್ತಿತ್ತು ಅಮೃತ ಇದು ಪುರಾತನ ಕಾಲದ ಕತಿ ಈಗ ಇತ್ತಿತ್ಲಾಗ್ರಿಪ್ಪ ಬರೇ ಪ್ರಕಾಶ ತಮ್ಮ ಊರಂದ ಹೇಳಕತ್ತಾನಂದ್ರಿ ಸತ್ಯ ಘಟನೆ ಹೇಳ್ತೀನ ಹೇಳ್ರಲ್ಲ ನಮ್ಮ ಊರಾಗ ಇನ್ನೂ ಅಂಕಲ್ ಕೋಟೆಯವ್ರ ಮನಿತಾನ ತಿಳಿ ಆದಿಲ್ಲೋ ಅದಲ್ಲ ದೊಡ್ಡ ಮನಿತಾನ್ರಿ ಆದ್ರೆ ಇವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತದ್ರಿ ಯಲ್ಲಪ್ಪ ಮಹಾರಾಜ ನಮ್ಮ ಊರಾಗಿದ್ದಾಗ ಕಾಶಿಬಾಯಿ ಅನ್ನುವಂತ ಹೆಣ್ಮಗಳಿಗೆ ಬ್ರಾಹ್ಮಣರ ಯಂಕಣ ಮಹಾರಾಜ ಹೌದು ಈ ಸಾಧುಗ ನಮ್ಮ ಊರಾಗ ಇರುಗುಡು ಬೇಡದ ಇವನು ಕೊಲ್ಲಬೇಕಂತೇಳಿ ಆ ಕಾಶಿಬಾಯಿ ಕೈಯಾಗ ವಿಷದ ಬುತ್ತಿ ಕೊಟ್ಟು ಕಳಿಸ್ರಿ ಅಂದ್ರೆ ಬುತ್ತಿಯಾಗ ವಿಷ ಹಾಕಿ ಹೌದೌದು ಕಳಿಸಿದ್ರೆ ಯಲ್ಲಪ್ಪ ಮಹಾರಾಜ ಜೈ ಸಿದ್ಧಲಿಂಗ ತಿಳಿ ಊಟ ಮಾಡ್ದ ಅದು ಅಮೃತ ಆಗಿ ತೋರ್ತು ಅಮೃತ ಆಗಿ ಹೌದೌದೌದು ಇದಕ್ಕೇನಂದ್ರ ಅವರು ನೀನು ಅಲಿದರೆ ವಿಷ ಅಮೃತವಯ್ಯ ಹೌದೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಪರಮಾತ್ಮ ಒಲದಂದ್ರ ನಾವು ಹೋಗಿರುವಂತ ಕಣ್ಣು ಇನ್ನೊಂದು ಮಾತು ಕೇಳ್ಯಾರಿ ಅವರು ಏನ್ರಿ ಹುಲಿ ಕಣ್ಣು ಕಳೆದ ಆದ್ರ ಕೊಟ್ಟೇನು ಇಲ್ಲ ಅಂತ ಕೇಳ್ಯಾರ ಅವ್ರು ಏನು ನಮಗ ಅಭ್ಯಾಸ ಇದ್ದ ಪ್ರಕಾರ ಹೌದು ನಾವೇನು ಬುಕ್ಕ ಓದವ್ರಲ್ರಿ ಹೌದ್ರಿ ನಾವು ಸಾಲಿ ಕಲ್ತವ್ರಲ್ರಿ ಪಿಂಟು ಮಾಸ್ತರಂಗ್ ಡಿಗ್ರಿ ಮುಗಿಸ್ದವ್ರಲ್ಲ ನಾವು ಅಂಗಟ ಬಾದೂರ್ರಿ ಹೌದು ನಾವು ಹೆಬ್ಬಟ್ಟಿನ ಕಂಪ್ನಿ
ಹಾ ಆದ್ರೆ ನಮ್ಮ ಹಿರಿಯರು ಹೇಳಿದ ಮಾತು ಯಾಕೆ ನಾವು ಹಿರಿಯರ ಮಾತಿಗೆ ನಂಬ್ತೇವಂದ್ರ ಹಾ ವೇದ ಸುಳ್ಳಾಗ್ತದ ಖರೆ ಗಾದಿ ಸುಳ್ಳಾಗಂಗಿಲ್ಲ. ಹಾ ಹಾ ಆಯ್ತು ಗೊತ್ತೈತ್ರಿ ನನಗೆ ಮಾತು ಒಂದು ಸ್ವಲ್ಪ ಹೆಚ್ಚಾಗ್ಯಾವ ಹೇಳಿ. ಹಾ ಆಯ್ತು ಮುಗಿಸ್ತೀನಿ. ಆ ಹುಲಿಗೆ ಮಾಳಪ್ಪ ಕಣ್ಣು ಕಳೆದಾನ ಅಂತೇಳಿ ನಮಗೆ ಯಾರು ಹಿರಿಯರು ಹೇಳಿಲ್ಲ. ಹೌದಾ ಹುಲಿಜಂತ ಯಾರು ಆ ಹುಲಿ ಹಾರಿ ಬಂದು ಹೌದು ಮಾಳಪ್ಪಗ ಓರ್ ಹಾರ್ ಹೆಂಗ್ರಿ ಹಾಂ ಶರ್ಪಿನ ಕಣ್ಣು ಕಳೆದಾರ ಅಂತ ಹೇಳಿ. ಹಾಂ ಹೌದು ಶರ್ಪಿನ ಕಣ್ಣು ಕಳೆದ ಅಂತ ಹೇಳಿ ಹೇಳ್ಯಾರ. ಹೌದು ಆ ಶರ್ಪಿನ ಕಣ್ಣು ಮಾಳಿಂಗರಾಯ ಕೊಟ್ಟಾನತ್ ನಮ್ಮ ಅಭಿಪ್ರಾಯ ಅದ. ಹೌದಾ ಇಷ್ಟು ನಮಗೆ ತಿಳಿದದ. ಹಾ. ಕೊಟ್ಟಿಲ್ಲ ಪ್ರಕಾಶ ಅಂದ್ರಿ ಅಂದ್ರ ಹೌದು ಮುಂದಿನ ಪಾಳ್ಯಾಕ ಹೇಳ್ಬೇಕು ನೀವು. ತಾವು ಹೇಳಬೇಕು. ಹೌದು ಇನ್ನ ಭಕ್ತಿ ಮತ್ತು ಜ್ಞಾನ ಜ್ಞಾನ ಏನ್ರಿ? ಹೌದು 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 ಬಂಗಾರ ಪಾತ್ರೆ ಕೊಟ್ಟಾರ. ಹಾ ಬಂಗಾರ ಹಾ ಯಾಕಂದ್ರ ಇದು ವಿಕೋ ಬಂದ್ ಮಾಡ್ರಿ, ಕ್ಲಿಯರ್ ಸೌಂಡ್ ಕ್ಲಿಯರ್ ಇಡ್ರಿ, ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಸೂರ್ ಗೊತ್ತಾಗಂಗಿಲ್ಲ. ಹೌದೌದು ಬಂಗಾರ ಪಾತ್ರೆ ಒಳಗೆ ಹುಲಿ ಹಾಲು ಹಿಡಿಸ್ತಾವ. ಯಾಕಂದ್ರ ಹಾ ಮಣ್ಣಿನ ಪಾತ್ರೆಗೂ ತೂತು ಬೀಳ್ತದ, ತಾಂಬರ್ ಪಾತ್ರೆಗೂ ತೂತು ಬೀಳ್ತದ. ಆ ಹುಲಿ ಹಾಲಿನ ಅಲ್ಲಿ ಅಷ್ಟು ಸಾಮರ್ಥ್ಯ ಅದ. ಹೌದು ಅದಕ್ಕೆ ಆ ಪಾತ್ರೆ ಯಾರು ಕೊಟ್ಟಾರತ್ತ ಕೇಳ್ಯಾರ. ಹಾ ನಾವು ವೇದಿಕೆ ಮೇಲೆ ಬಂದಿದ್ದೇವೆ, ಅದನ್ನ ಇನ್ನ ವಿಚಾರ ಮಾಡಿಲ್ಲ. ಹೌದು ಮುಂದಿನ ಪಾಳ್ಯಕ್ಕೆ ವಿಚಾರ ಮಾಡಿ ಹಾ ಒಂದ ವೇಳೆ ಗುರುತಾಯ್ತು ಅಂದ್ರ ಹೌದು ಪಿಂಟು ಮಾಸ್ತರ್ ನನಗಿಷ್ಟು ಗುರುತದ, ಹೌದು ಇಲ್ಲಂದ್ರ ಅದನ್ನ ನನಗೆ ಗುರುತಾಗಲಿಲ್ಲ ಅಂದ್ರೆ ನೇರವಾಗಿ ನನಗೇನು ಅಭಿಮಾನ ಇಲ್ಲ, ನಂದೇನು 6 ಎಕರೆ ಹೊಲ ಹೋಗಂಗಿಲ್ಲ. ಹೋಗಂಗಿಲ್ಲ ಪಿಂಟು ಮಾಸ್ತರ್ ಇದು ನನಗೆ ಗುರುತಿಲ್ಲ. ಆದ್ರೆ ನೀ ಇಟ್ಕೊಂಡು ಹೋಗ್ಬೇಡ, ನಮ್ಮ ಮುದ್ದು ಜನರಿಗೆ ತಿಳಿಸಿ ಹೇಳತ್ತೇಳಿ ನಾನು ಸರಳ ಮನುಷ್ಯನೇನು ಅವ್ರಿಗೆ ಬಿಚ್ಚಿಕೊಡ್ತೀನಿ. ಹೌದು 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 ಮುಂದಿನ ಪಾಳ್ಯಕ್ಕೆ. ಹೌದೌದು ಆದ್ರೆ ಈ ಪ್ರಶ್ನೆ ನಾ ಇನ್ನೂ ಹಾ ವಿಚಾರ ಮಾಡಿಲ್ಲ. ಯಾಕಂದ್ರೆ ನನ್ನ ಕೆಲಸ ಹಿಂಗದ್ರಿ, ಗಾಡಿನೂ ನಾನೇ ಹೊಡಿಬೇಕ್ರಿ ಹಾ ಏನ್ರಿ, ಹಾ. ಡ್ರೈವಿಂಗ್ನು ನಾನೇ ಮಾಡಬೇಕು, ಮಾಡ್ಬೇಕು ಮುಂದೆ ಟಿಕೆಟ್ನು ನಾನೇ ತಕ್ಕೋಬೇಕ್ರಿ. ಹಾ ಹಾ ಪಿಂಟು ಮಾಸ್ತರ್ ಹಂಗಲ್ಲ, ಅವ್ರು ಹಾಡೋರು ಬೇರೆ ಯಾರು, ಇವ್ರು ಮಾತಾಡೋರು ಬೇರೆ ಯಾರು. ಹೌದು ಎರಡೂ ಕೆಲಸ ನನಗಿರೋದ್ರಿಂದ ನಾ ಆ ಪ್ರಶ್ನೆಗೆ ಇನ್ನೂ ವಿಚಾರ ಮಾಡಿಲ್ಲ. ಹೌದು ಇನ್ನು ಭಕ್ತಿ ಮತ್ತು ಜ್ಞಾನ ಜ್ಞಾನ ಈ 2 ವಿಷಯ ಇಟ್ಟಾರ. ಇಟ್ಟಾರಿಪ್ಪ ಸಂಚೂಪದೊಳಗೆ ಹಿಡಿದು ಬಿಡಬೇಕಾಗ್ಯದತ್ತೆ. ಯಾಕಂತ ಕೇಳಿದ್ರೆ ಮಾತು ಭಾಳ ಆಗ್ಯಾವ. ಹೌದು ನಮ್ಮ ಪಾಲಿಗೆ ಏನು ಬೇಕಪ್ಪ ಅಂದ್ರೆ ಏನ್ ಬೇಕ್ರಿ? ಜ್ಞಾನ ಅನ್ನುವಂಥದ್ದು ಜಗತ್ತಿನೊಳಗೆ ಶ್ರೇಷ್ಠ ಅದ. ಏನು ಜ್ಞಾನ? ಯಾಕಂದ್ರ ಹೌದು ಶರಣರಿ ಎಲ್ಲ ಜ್ಞಾನಕ್ಕೆ ಬಹಳ ಮಾತು ಕೊಟ್ಟಾರ. ಹೌದು ಹೌದು ಭಕ್ತಿ ಒಳಗ 9 ಪ್ರಕಾರ ಅದಾವ. ಹೌದು ಆದ್ರೆ ಜ್ಞಾನದೊಳಗೆ ಪ್ರಕಾರ ಇಲ್ಲ. ಹಾ ಒಮ್ಮೆ ಮನುಷ್ಯನಿಗೆ ಜ್ಞಾನ ಆಯ್ತು ಅಂದ್ರ ಹೌದು ಈ ಮುಕ್ತಿ ಸಾವಿಜಕ್ಕೆ ಜ್ಞಾನನೇ ಸಾಕ್ಷಿ ಅದ. ಹೌದು ಹೌದು ಯಾಕಂದ್ರ ಹಾ ನಮ್ಮ ಕನಕದಾಸರು ಒಂದು ಮಾತು ಹೇಳ್ತಾರ. ಏನ್ ಹೇಳಿದ್ರಿಪ್ಪ ಕನಕದಾಸರು? ಸತ್ಯವಂತರ ಸಂಘವಿರಲು ಹೌದು ತೀರ್ಥ ಕ್ಷೇತ್ರ ಯಾತಕ್ಕೆ, ಯಾತಕ್ಕೆ? ನಿತ್ಯ ಜ್ಞಾನಿಯಾದ ಮೇಲೆ ಹಾ ಚಿಂತೆ ಯಾತಕ್ಕೆ. ಚಿಂತೆ ಯಾತಕ್ಕೆ? ಯಾರು ಹೇಳ್ಯಾರ ಇದು? ಕನಕದಾಸರು ಹೇಳ್ಯಾರ ಮಾತು. ಸಂತ ಕನಕದಾಸರು. ಹೌದೌದು ಭಕ್ತಿ ಹೆಂಗದ ಗೊತ್ತದೇನ್ರಿ? ಹಾ ಭಾಳ ಮಂದಿ ಭಕ್ತಿ ಮಾಡ್ಯಾರ್ರಿ. ಹೌದು ರಾವಣನಂತ ಭಕ್ತಿ ಯಾರೂ ಮಾಡಿಲ್ಲ. ಮಾಡಿಲ್ಲ. ಅದು ಬಿಡ್ರಿ, ದೊಡ್ಡ ಕತಿ ಅದ. ಹಾ ನಿಮಗೆ ಸಾಣ 1 ನಿಮಿಷದೊಳಗೆ ಹೇಳ್ತೀನಿ. ಹಾ ಪಾಂಡವರು ಮತ್ತು ಕೌರವರೊಳಗ ಅವ್ರು 101 ಮಂದಿ, ಇವ್ರು 5 ಮಂದಿ. 5 ಮಂದಿ. ಜ್ಞಾನದ ಮಾತು ಇಷ್ಟೇ ಹೇಳ್ತೀನಿ ನಿಮಗ. ಹೌದು ದುರ್ಯೋಧನ ಏನು ಮಾಡದತ್ತೆ ಕೇಳಿದ್ರು, ದುರ್ವಾಸ ಋಷಿಗಳು 60,000 ಶಿಷ್ಯರಿಗೆಲ್ಲ ಅನ್ನಪ್ರಸಾದ ಮಾಡಿಸದ. ಕೊನೆಗೆ ಒಂದಿನ ದುರ್ವಾಸ ಋಷಿಗಳು ಕೇಳ್ತಾರ, ಏನತ್ತ? ದುರ್ಯೋಧನ, ಹಾ ಅನನ್ಯ ಭಾವದಿಂದ ನಮಗೆಲ್ಲರಿಗೆ ನೀ ಪ್ರಸಾದ ಮಾಡಿ ತೃಪ್ತಿ ಮಾಡಿದಿ, ಹೌದು ನಿನಗೆ ಆಶೀರ್ವಾದ ಮಾಡ್ಬೇಕತ್ತೇವು, ನೀ ಏನು ಬೇಡ್ತಿ ಬೇಡು ಅಂತ ಹೇಳ್ದವ. ಹೌದು ಹೌದು ಅವಾಗ ಜ್ಞಾನಿ ಇದ್ದಿತ್ತಿಲ್ಲ ದುರ್ಯೋಧನ. ಏನು ಬೇಡದ್ರಿ? ಏನು ಬೇಡದ್ರಿ? ಏನು ಬೇಡ್ಬೇಕ್ರಿ? ಭಕ್ತಿ ಮಾಡಿದ ಮನುಷ್ಯ ಏನು ಬೇಡ್ಬೇಕ್ರಿ? ಹಾ ದುರ್ವಾಸ ಋಷಿಗಳೇ, ಹಾ ನೀವು ತೃಪ್ತಿ ಪಟ್ಟು ನನಗೆ ಆಶೀರ್ವಾದ ಮಾಡ್ತೀರ, ನನಗೆ ಏನು ವರ ಕೊಡ್ಬೇಕಂದ್ರ, ಹೌದಾ, ನಮ್ಮ ಕಾಕಾನ ಮಕ್ಕಳು 5 ಮಂದಿ ಎಲ್ಲಿ ಹರತ್ತ ಕೇಳಿದ್ರೆ ವನವಾಸದೊಳಗೆ ಜಂಗಲದೊಳಗೆ ಹಾರ. ರಾತ್ರಿ ಬಾರಾಕ ನೀವು ಅವ್ರ ಮನೆಗೆ 60,000 ದಂಡ ತಗೊಂಡು ಹೋಗಬೇಕು. ಹೌದು ಹೋಗಿ ಅವ್ರಿಗೆ ಊಟ ಬೇಡಬೇಕು. ಹೌದ್ರಿಪ್ಪ. 60,000 ಮಂದಿಗೆ ಊಟ ಕೊಡೋ ಸಾಮರ್ಥ್ಯ ಅವರಿಗಿಲ್ಲ. ಇಲ್ಲ.
ಒಂದು ವೇಳೆ ಉಣಿಸ್ದಾರಂದ್ರ ಆಶೀರ್ವಾದ ಮಾಡ್ರಿ, ಹಾ ಒಂದು ವೇಳೆ ಉಣಿಸ್ಲಿಲ್ಲ ಅಂದ್ರ ಶ್ರಾಪ್ ಕೊಟ್ಟು ಬರ್ರಿ ಅಂತ ಹೇಳಿದ್ರು. ಹೌದಾ? ಇದು ಎದರದು? ಹಾ ಭಕ್ತಿ ಮಾಡ್ದವ್ರದ್ದು. ಭಕ್ತಿ ಒಳಗ ಹೌದು, ಹಿಂಗ ಆಶಾ ಹುಟ್ಟದ. ಇನ್ನೊಬ್ಬರ ನಾಶ ಆಗ್ಬೇಕು, ಹಾ ನಾವು ಉದ್ಧಾರ ಆಗಬೇಕು ಹೌದೌದು ಅನ್ನುವಂಥದ್ದು ಭಕ್ತಿ ಒಳಗದ. ಹಾ. ಜ್ಞಾನ ಹೆಂಗ ಶ್ರೇಷ್ಠ ಅದ ಅನ್ನುವಂಥದ್ದು ಮುಂದಿನ ಪಾಳ್ಯದಿಂದ ಹಾ ನಾವು ಹೇಳೋನು. ಹೌದು. ಏನು ದಾಡಿ ತೋರಿಸ್ಕೊಳಕತ್ತಾನೇನು? ಬೇಕಾದಂಗೆ ತೋರಿಸ್ಲಿಲ್ಲ. ಹೌದು ಹೌದು. ಅದಕ್ಕೆ ಪಿಂಟು ಮಾಸ್ತರ್ ಒಂದು ಮಾತು ಹೇಳ್ಬೇಕಾಗ್ಯದ. ಏನ್ರಿ? ಎಲ್ಲಾರ ಜೋಡಿ ಹಾಡ್ತೀರಿ, ಹಾ ಇವತ್ತು ಪ್ರಕಾಶನ ಜೋಡಿ ಹಾಡ್ಲಕತ್ತೀರಿ. ಹೌದು. ಇನ್ನೂ ಒಂದು ಕಾರ್ಯಕ್ರಮ ನಿಮ್ಮ ಜೋಡಿನೇ ಅದ. ಹಾ ಯಾವುದೇ ವಚನ ಆಗಲಿ ಶರಣ ಸಾಹಿತ್ಯ ಆಗಲಿ ಭಾಳ ಎಚ್ಚರದಿಂದ ಮಾತಾಡಬೇಕು. ಇಬ್ರು ಒಂದೇ ವಾರಿಗೆ ಅವರಿದ್ದೆವು. ಇದರೊಳಗೆ ಯಾವಾದ ಜಾತಿವಂತದ, ಇದರೊಳಗೆ ಯಾವಾದ ಸೈರ್ಯ ಹೊತ್ತು ಹೊಂಡು ತನ್ನ ಜನ ಕಾಟ ಮಾಡ್ಲಿಕ್ಕೆ ಕೂತಾರ. ಭಾಳ ಎಚ್ಚರದಿಂದ ಹಾಡಿಕೆ ಮಾಡಬೇಕಾಗ್ಯದ ಇವತ್ತಿನ ದಿವಸ. ಹೌದು 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 ಹೌದು. ಇಷ್ಟು ಹೇಳಿ ಹಾ ಇದೇ ಕೇಳೋದೇ ಆದತ್ರಿ ಬೆಳ್ತಾನ. ಹಾ ಕೇಳು, ಹಾ ಒಂದೇ ಕೇಳುನು. ನಾಡಗೌಡ ಅಮೋಘ ಸಿದ್ಧ. ಹೌದಾ? ಇವ್ರ ಗುರು ಯಾರ್ರಿ? ಹೌದು, ನಾಡಗೌಡ ಅಮೋಘ ಸಿದ್ಧ. ಇವ್ರ ಗುರು ಯಾರು? ಸೋಮಲಿಂಗ. ಗುರು ಗೌರಿ ಸೋಮಲಿಂಗ. ಹೌದು, ಹೇಳ್ತಾರಿಲ್ರಿ ಹಿಂಗ. ಹಾ ಗುರು ಗೌರಿ ಸೋಮಲಿಂಗ ಯಾರು? ಹಾ ಪರಮಾತ್ಮ. ಪರಮಾತ್ಮ. ಇವ 7 ಯುಗಗಳ ಪರ್ಯಂತರವಾಗಿ ಕೈಲಾಸದೊಳಗೆ ಭಕ್ತಿ ಮಾಡದತ್ ಹೇಳಿ ಹೌದು ಹೇಳ್ತಾರ. ನಾವು ಕೇಳ್ತೀವಿ, ನಾವು ಹೇಳ್ತೀವಿ. ಹಾ ಹೌದಿಲ್ರಿ? ಹೌದು. ಕೈಲಾಸದೊಳಗಿದ್ದವ್ರು ಯಾರು? ಯಾರಿಪ್ಪ? ದೇವಾನು ದೇವತೆಗಳು. ಹಾ ಹಾ ದೇವಾನ ದೇವತೆಗಳು. ಅವರಿಗೆ ಹುಟ್ಟು ಇಲ್ಲ, ಹಾ ಇಲ್ಲ ಅವರಿಗೆ ಸಾವಿಲ್ಲ. ಹೌದಾ? ಅವರು ಅಮೃತ ಕುಡ್ದ ಅಮರರಾಗ್ಯಾರ. ಹೌದು ಹೌದು. ಆ ಲೋಕದೊಳಗಿದ್ದವ್ರು ಹಾ ಅವ್ರಿಗೆ ಸಾವಿಲ್ರಿ. ಹೌದ್ರಿ. ದೇವತೆಗಳಿಗೆ ಸಾವಿಲ್ರಿ. ಇಲ್ರಿಪ್ಪ ಇಲ್ಲ. ಸಾವಿಲ್ಲ, ಅವ್ರಿಗೆ ಮುಕ್ತಿ ಇಲ್ಲ. ಮುಕ್ತಿ ಇಲ್ಲ. ಎಲ್ಲರಿಗೂ ವಿಚಿತ್ರ ಅನಿಸ್ತೇನ್ರಿ? ಮತ್ತೆ ಹಾ ದೇವತೆಗಳಿಗೆ ಸಾವಿಲ್ಲ, ಹಾ ಅವ್ರಿಗೆ ಮುಕ್ತಿ ಇಲ್ಲ. ಇಲ್ಲ. ಮುಕ್ತಿ ಪಡ್ಕೋಬೇಕಾಗಿತ್ತಂದ್ರೆ ಇದೇ ಮಾನವ ಜನ್ಮಕ್ಕೆ ಬರ್ಬೇಕ್ರಿ. ದೇವತರಿಕಿತ ಮಾನವ ಜನ್ಮ ಶ್ರೇಷ್ಠ ಐತ್ರಿ. ಹೌದೌದು. ದೇವತರಿಕಿತ ಮಾನವ ಜನ್ಮ ಶ್ರೇಷ್ಠದ. ಮತ್ತ ಅಮೋಘ ಸಿದ್ಧ ಅಲ್ಲಿ ಇದ್ದವ. ಹಾ ಇವ ಏನು 7 ಯುಗದೊಳಗ ಅವನೇ ಇದ್ದು. ಹೌದು. ಅಲ್ಲಿ ಇದ್ದವ್ರಿಗಂತೂ ಮರಣಿಲ್ಲ. ಹಾ ಮತ್ತೇನು ಆ ಅವತಾರ ಅಲ್ಲಿ ಬಿಟ್ಟು ಇಲ್ಲಿ ಬ್ಯಾರೆ ಅವತಾರ ತೊಟ್ಟು ಬಂದಾನು. ಹೌದಾ? ಮತ್ತ ಗುರು ಗೌರಿ ಸೋಮಲಿಂಗ ಅವನು ಗುರು ಅತ್ತ ನೀವು ಅತ್ತೀರಿ ಅತ್ತೀರಿ. ಆದ್ರೆ ಪರಮಾತ್ಮ ಗುರು ಆಗ್ಲಕ್ ಸಾಧ್ಯ ಇಲ್ರಿ. ಇಲ್ರಿಪ್ಪ ಇಲ್ಲ. ಗುರುನೇ ಬೇರೆ, ಹಾ ದೇವರೇ ಬೇರೆ. ದೇವರೇ ಬೇರೆ. ಹೌದು. ಪರಮಾತ್ಮ ಯಾರಿಗೂ ಗುರು ಆಗಿಲ್ಲ. ಹೌದ? ಗುರು ಆಗ್ಯಾನಂದಿರಿ ಅಂದ್ರ ಹಾ ಇವ ಬರೇ ಸೋಮಲಿಂಗ. ಹೌದು, ಗುರು ಅಲ್ಲ. ಇಲ್ರಿ ನಮ್ಮವ್ರು ಹಿಂಗೆ ಅನ್ಕೋತ ಬಂದಾರೆ ಅಂದ್ರ ಸೋಮಲಿಂಗ ಪರಮಾತ್ಮ. ಹೌದು ಹೌದು. ಈ 2 ಮಾತು ನಿಮಗೆ ಕೇಳಿದಾಗ್ಯದ. ಹೌದು. ಮತ್ತೆ ಯಾರೇ ಕೇಳಿದ ಪ್ರಶ್ನೆ ಅಲ್ರಿ ಇದು. ಹಾ ನೀವು ಎಲ್ಲಿ ಕೇಳಿಲ್ಲ, ನನಗೆ ಗೊತ್ತದ. ಇದನ್ನ ಹೌದು ನಮ್ಮ ವೈಯಕ್ತಿಕ ವಿಚಾರವಾಗಿ ಇದಕ್ಕೆ ಹ್ಯಾಂಗ ಬಿಡುಗಡೆ. ಯಾಕಂದ್ರೆ ಶಾಸ್ತ್ರ ಅಧ್ಯಯನ ಭಾಳ ಮಾಡಿರಿ. ಮಾತಿಗೊಮ್ಮೆ ಶಾಸ್ತ್ರ ಹತ್ತೀರಿ. ಹಾ ನಮಗಂತೂ ಶಾಸ್ತ್ರದ ಮುಖಾನೇ ಗೊತ್ತಿಲ್ಲ. ಹೌದು. ಅದಕ್ಕೆ ನಾ ಹೇಳ್ತೀನಲ್ರಿ, ಹಾಂ ನನಗೆ ತಿಳಿದಟ್ಟು ಹೇಳ್ತೀನಿ ರೀ. ಮತ್ತು ಹೇಳ್ತೀನಿ. ಹಾಂ ಬಂಗಾರ ತಂಬಿಗೆ ಅವನಿಗೆ ಯಾರು ಕೊಟ್ಟರು, ಬಂಗಾರ ಗಿಂಡಿ ಯಾರು ಕೊಟ್ಟರು ಅಂತ ಕೇಳ್ಯಾರ ಅವ್ರು. ಹೌದು. ಅವ್ರು ಯಾರು? ಬಾರಾಮತಿ ಗೌಡ್ರು. ಹೌದು. ಮತ್ತು ಶಕ್ತಿ ಸಾಮರ್ಥ್ಯ ತುಂಬಿರುವಂಥ ಒಬ್ಬ ಶ್ರೇಷ್ಠ ಸಿದ್ಧ ಮಾಳಿಂಗರಾಯ. ಹೌದು. ಅವರು ಬಂಗಾರ ಗಿಂಡಿ ಒಳಗೆ ನೀರು ಒಯ್ತಿದ್ರು, ಬಂಗಾರ ತಾಟಿನೊಳಗೆ ಊಟ ಮಾಡ್ತಿದ್ರು. ಅಲ್ಲಿ ಯಾರು ಕೊಟ್ಟರತ್ತೆ ಕೇಳಿದ್ರೆ ಹುಲಿ ಹಾಲ ಇನ್ನೋದ್ರೊಳಗೆ ನಿಂದ್ರಂಗಿಲ್ಲ ತಿಳ್ಕೊಂಡು ತಾಯಿ ಕನಬಾಯಿ ಕೊಟ್ಟಾಳೆ ಅಂತ ಹೇಳಿ ನನಗಿಷ್ಟು ಗೊತ್ತದಿರಪ್ಪ, ತಿಳಿದು ಬಂದದ. ಅವರು ಬಾರಾಮತಿ ಗೌಡ್ರು. ಮತ್ತು ಇದಕ್ಕೆ ಬಿಟ್ಟು ಇಂಥವ್ರು ಕೊಟ್ಟಾರ ಪ್ರಕಾಶ್ ಅಂದ್ರೆ ದೈವ ಒಪ್ತಂದ್ರೆ ನಮಗೂ ಒಪ್ಪದಂಗೆ. ಯಾಕ ನೀವೆಲ್ಲರೂ ಇಲ್ಲ ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ತಾವೆಲ್ಲ ಭೂಮಿ ಒಳಗೆ ಹುಟ್ಟದವ್ರು ಇದ್ರಿ. ನಮ್ಕಿಂತನೂ ಹೆಚ್ಚು ನಿಮ್ಗೆ ಮಾಹಿತಿ ಇರ್ತದೆ. ಅದನ್ನು ಮುಂದಿನ ಪಾಳ್ಯ ಕೇಳ್ತಾರೆ. ಇನ್ನೂ ಏನು ಉಳ್ದದ್ರಿ ಮತ್ತೇನು? ಹೌದು, ಏನು ಅಡ್ಡಿ ಇಲ್ಲ. ನಾರಾಯಣ ಗೌಡ. ಹೌದಾ? ಇನ್ನ ಲಿಂಗಕ್ಕೆ ಮುಟ್ಟಿ ಬಂಜಿ ಕೈಲಿ ಲಿಂಗಕ್ಕೆ ಮುಟ್ಟಿ ಪೂಜೆ ಮಾಡ್ಕೋಬಾರ್ದು ಅಂದ್ರೆ ಅವಾಗ ನಾರಾಯಣ ಗೌಡಗೆ ಮಕ್ಕಳು ಇದ್ದು ಏನಿಲ್ಲ. ಹೌದಪ್ಪ, ಇದೇ ಪ್ರಶ್ನೆ ಅದು. ಹೌದು.
ಇದ್ದು ಅಂತ ಹೇಳಿ ಅವನಿಗೆ ಬಂಜಿ ಅಂತೇಳಿ ಬಿಡಿಸ್ಯಾರ ಅವ್ರು. ಹೌದು. ಸುಮ್ಮ ಸ್ವಾಭಾವಿಕ ವಿಚಾರ ಮಾಡ್ರಿ. ಅವನಿಗೆ ಒಂದು ವೇಳೆ ಮಕ್ಕಳು ಇರಲಿಲ್ಲ ಅಂದ್ರೆ ಇವನಿಗೆ ಯಾಕೆ ಪೂಜೆ ಬಿಡಿಸ್ತಿದ್ದ, ಅವ ಯಾಕೆ ಮಾಡ್ತಿದ್ದ? ಆದ್ರೆ ಕನ್ಯಾಕುಮಾರಿ ಬೀರ ದೇವರಕ್ಕಿಂತ ದೊಡ್ಡಕ್ಕೆ ಹಾಳತ್ತೇಳಿ ನಮ್ಮ ಹಿರಿಯರು ನೇರವಾಗಿ ಹೇಳ್ಯಾರ. ಆಕಿ ಎಷ್ಟು ವರ್ಷ ದೊಡ್ಡಕ್ಕೇಳಿ ನನಗೆ ಗೊತ್ತಿಲ್ಲ. ಹೌದು ಹೌದು. ಹ್ಯಾಂಗ ಸೀತಾದೇವಿ ರಾಮನಕ್ಕಿಂತ ದೊಡ್ಡ ಕೇಳಲ್ಲ, ಕನ್ಯಾಕುಮಾರಿ ಆಕಿ ಬೀರ ದೇವ್ರಕ್ಕಿಂತ ದೊಡ್ಡ ಕೇಳತ್ತೇಳಿ ನಮ್ಮ ಹಿರಿಯರು ಪದ್ಯದೊಳಗೆ ನಮಗೆ ಹಿಂಗೆ ಹೇಳ್ಯಾರ. ಎಷ್ಟು ದಿನ ಹಾಳನ ಅಂತ ನನಗೆ ಗೊತ್ತಿಲ್ಲ. ರೀ ಹೌದು ಹೌದ್ರಿಪ್ಪ. ಇಷ್ಟು ಮುಂದಿನ ಪಾಳ್ಯಕ್ಕೆ 10 ವರ್ಷ ರೀ, 10 ತಿಂಗಳ 12 ವರ್ಷ 12 ವರ್ಷ ದೊಡ್ಡ ಇರ್ಲಿ, ಪರವಾಗಿಲ್ಲ. ನಮ್ಗೆ ತಿಳಿದಷ್ಟು ಹೇಳಿದೇವ್ರಿ. ಯಾಕಂದ್ರೆ ಸುಮ್ಮನೆ ಏನ್ರಿ ಹೇಳಿದ್ರೆ ಅದು ಉಪಯೋಗ ಇಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಭಾಳ ಒಳ್ಳೆ ಕಾರ್ಯಕ್ರಮ ಸಾಗಿ ಬಂದದ. ಪಾಪ ಇವತ್ತಿನ ದಿನ ಸಣ್ಣ ವಯಸ್ಸಿನೊಳಗೆ ಸುಮ್ಮತ್ತು ಸಾರಸ್ದಂಗೆ ಆಗ್ತದೆ. ಮುಂದಿನ ಪಾಳ್ಯಕ್ಕೆ ಮತ್ತೆ ಏನೇನು ಮಾತಾಡ್ತಾನೆ ನೋಡೋಣಂತ. ಇಷ್ಟು ಒಳ್ಳೆಯ ವಿಷಯಗಳು ಇಷ್ಟು ಬಿಡುಗಡೆ ಆಗಬೇಕಾದ್ರೆ ನೀವು ಸರ್ವಸಾಧಾರಣ ದೊಡ್ಡ ಮ್ಯಾಳ ತಂದ್ರೂ ಇಷ್ಟು ವಿಷಯ ಬಿಡುಗಡೆ ಆಗಂಗಿಲ್ಲ ಸಣ್ಣ ವಯಸ್ಸಿನೊಳಗೆ. ಯಾಕಂದ್ರೆ ನಮಗೂ ಕೂಡ ನಾವು ಒಬ್ಬ ಬಂಜಾರ ಸಮಾಜದೊಳಗೆ ಹುಟ್ಟಿದ್ರು ಕೂಡ ಹೌದು ಹ್ಯಾಂಗ ಅಮೋಘ ಸಿದ್ದನ ಮಠ ಮನೆಯೊಳಗೆ ಲಮಾಣೆಟ್ಟಿ ತುಕಾರಾಮ್ ಮಹಾರಾಜರಿಗೆ. ತುಕಾರಾಮ್ ಮಹಾರಾಜ್ ಅಂದ್ರೆ ನಮ್ಮ ಮಾವನೇರಿ ಅವರು ಸಮೀಪ. ಅಂದ್ರೆ ನನ್ನ ಹೆಂಡತಿ ತಾಯಿ ಕಾಕಾನು ಕಾಕ ಅಂದ್ರೆ ಹೆಂಡತಿ ತಾಯಿ ಅಕ್ಕನ ಗಂಡ ಏನಂತೀರ ನೋಡ್ರಿ ನೀವು, ಮೌಶಿ ಗಂಡ, ಮೌಶಿ ಈ ಕಡೆ ಅವ್ವ. ಭಾಳ ದೂರಿಲ್ಲ. ಅವರು ಅಮೋಘ ಸಿದ್ದನ ಮಠ ಮನೆಯೊಳಗೆ ಬೆಳೆಸಿದ್ರು. ಆದರೆ ಇವತ್ತಿನ ದಿನ ಮಾಳಿಂಗರಾಯನ ಸಂತತಿ ಒಳಗೆ ನಾನೂ ಒಬ್ಬ ಬಂಜಾರ ಸಮಾಜದವಿದ್ರು ಕೂಡ ನಾ ಹ್ಯಾಂಗೆ ಮಾತಾಡ್ತೀನೋ ಹ್ಯಾಂಗೆ ಹಾಡ್ತೀನೋ ಗೊತ್ತಿಲ್ಲ. ಹ್ಯಾಂಗೆ ಹಾಡಿದ್ರು ಹ್ಯಾಂಗೆ ಮಾತಾಡಿದ್ರು ನೀವೊಬ್ಬ ಬಂಜಾರ ಸಮಾಜದವ ಆಗಿ ಬಂದು ನಮ್ಮ ಹಾಲು ಮತದ ಸೇವಾ ಮಾಡ್ತಿ ತಿಳ್ಕೊಂಡು ನೀವಿಷ್ಟೇ ಇಲ್ಲ, ಎಲ್ಲಿ ಹೋಗ್ತೀನಿ ಅಲ್ಲಿ ಎಲ್ಲ ಜನ ಹರಿಸ್ತಾರೆ. ಅದನ್ನೇ ನಾ ಗಳಿಸಿದ ಸಂಪತ್ತು ತಿಳ್ಕೊಂಡು ಹೌದು ನನಗೆ ಇದು ಒಂದು ನನ್ನ ಜನ್ಮಕ್ಕೆ ನಾ ಬಂದಿದ್ದಕ್ಕೆ ಇದು ಸ್ವಾರ್ಥಕ್ಕೆ ಆಗ್ಯದ ತಮ್ಮೆಲ್ಲರಿಗೆ ನಂಬಿ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ. ಹೌದು ಎಲ್ಲ ಪುತ್ತ ಓರ್ ಭಾಳ ತೈಟ್ ಬೇಕು ಪ್ರಕಾಶ್ ಮಾಸ್ತಾರ. ಹೌದೌದು ಅಂದಿಲ್ಲ ಚೊಣ್ಣಿನೇ ಸೈಲ್ ಆತಾವತ್ರಿ ನಮ್ಮ ಹಬ್ಬ ಚೊಣ್ಣಿ ಒಂದು ಕಿಶದಾಗ ಹಾಕೊಂಡು ಮಾಸ್ತಾರ ನಿಮ್ಗೆ. ಇದು ಗಡೀರಿ ಹೆಂಗದ ನೋಡ್ರಿ, ಗಡೀರಿ ಹೆಂಗದ. ಏ ಪಿಂಟು ಮಾಸ್ತಾರ, ಯಾರು ಕುಸ್ತಿ ಹಿಡಿತಾರ ಸಾಮಾನ್ಯವಾಗಿ ಬರಲ್ಲ. ಒಬ್ಬ ಕವಿ ಪದ ಮಾಡ್ತಾನ, ಏನಂತ ಮಾಡ್ತಾನ? ಏನತ್ರಿಪ್ಪ? ಹೇಡಿಗೆ ಹಾಲುಣಿಸಿ ಫಳೆದಾಗ ಬಿಟ್ಟರ. ಹೌದಾ? ಪೈಲ್ವಾನ ಅದಕ್ಕ ಅಂತಾರೇನೋ. ಹೌದೌದು. ಕತ್ತಿಗೆ ಕಡ್ಲಿ ಬ್ಯಾಳಿ ಹತ್ತಿ ಕಾಳ ಮೈಸಿದ್ರ ಕಾಟೇವಾಡಿ ಕುದುರಿ ಆತದೇನು. ನೀ ಎಂದರೆ ಆತಿ ಪಿಂಟು ಮಾಸ್ತಾರ. ಹೌದು ಎಂದೂ ಆಗಲಕ್ಕಿಲ್ಲ. ನೀ BA ಮುಗಿಸು, ನೀ PhD ಮುಗಿಸು, ಖರೆ ಹೆಬ್ಬಟ್ಟೇನೋ ಅವ್ರ ಜೋಡ್ನಾಗ ನೀ ಎಂದು ಆಗುದಿಲ್ಲ, ಆಗಲಕ್ ಸಾಧ್ಯ ಇಲ್ಲ. ಹ್ಯಾಂಗ ಪದ ಬರ್ದಾರ ಅನ್ನುವಂಥದ್ದು 4 ನುಡಿ ಪದ್ಯ ಹಾಡಿ ಹಾಡಿ ಮುಂದೆ ಸರ್ಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡೋಣ. ಚಾನ್ಸ್ ಕೊಡು.